ನಮಸ್ಕಾರಮ್ಮ. ನಮಸ್ತೆ. ನಿಮಗೆ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು. ತಮಗೂ ಕೂಡ ಪ್ರತಿ ಶುಭಾಶಯಗಳು. ಸೊ ಈ ಹಬ್ಬದ ಪ್ರಯುಕ್ತ ನಮ್ಗೇನು ಹೇಳ್ಕೊಡ್ತೀರಾ? ಶೇಂಗಾ ಉಂಡೆ ಮಾಡೋಣ. ಶೇಂಗಾ ಉಂಡೆ, ಕಡಲೆಕಾಯಿ ಬೀಜನ ಮಿಕ್ಸಿಗೆ ಹಾಕೊಂಡು ಸುಮ್ಮನೆ ಒಂದು 2 ಸಲ ತಿರುಗಿಸೋಣ. ತುಂಬ ಪುಡಿ ಆಗೋದು ಬೇಡ. ಒಂದು 4 ತುಂಡು ಆದರೆ ಆಮೇಲೆ ಅದು ಬಗ್ಗಿಸ್ಕೊಂಡು ಬೆಲ್ಲನ ಮಿಕ್ಸಿಗೆ ಹಾಕಿ ಚೆನ್ನಾಗಿ ಒಂದು 2 ನಿಮಿಷ ತಿರುಗಿಸೋಣ. ಅದನ್ನು ಬಗ್ಗಿಸ್ಕೊಳ್ಳೋಣ. ಕಡಲೆಕಾಯಿ ಬೀಜ, ಏಲಕ್ಕಿ ಪುಡಿ, ನಾವು ಮಿಕ್ಸಿ ಮಾಡಿರೋ ಬೆಲ್ಲ 3 ಹಾಕಿ ಚೆನ್ನಾಗಿ ಮಿಶ್ರ ಮಾಡ್ಕೊಳ್ಳೋದು. ಮಾಡಿಕೊಂಡು ಉಂಡೆ ಕಟ್ಟಿಟ್ಬಿಟ್ರೆ ಆಗೋದು. ಈ ಶ್ರಾವಣ ಮಾಸದಲ್ಲಿ ಜನಿಸಿದಂಥವನು ಶ್ರೀಕೃಷ್ಣ. ಕೃಷ್ಣನ ಹಬ್ಬ ಅಂದರೆ ಎಲ್ಲರಿಗೂ ತುಂಬ ಪ್ರೀತಿಕರವಾಗಿರ್ತಕ್ಕಂಥದ್ದು, ಎಲ್ಲರೂ ಆಚರಣೆಯನ್ನು ಮಾಡುವಂಥದ್ದು. ಮತ್ತು ಕೃಷ್ಣಾವತಾರ ದಶಾವತಾರಗಳಲ್ಲಿ ಪರಿಪೂರ್ಣವಾದ ಅವತಾರ ಅಂತ ಕೂಡ ಹೇಳುವಂಥದ್ದಿದೆ. ಯಾಕೆ ಅಂತ ಹೇಳಿದ್ರೆ, ದಶಾವತಾರಗಳಲ್ಲಿ ಮತ್ಸ್ಯ, ಕೂರ್ಮ, ವರಾಹ, ನಾರಸಿಂಹ, ವಾಮನ, ಪರಶುರಾಮ, ಶ್ರೀರಾಮ, ಶ್ರೀಕೃಷ್ಣ, ಬುದ್ಧ, ಕಲ್ಕಿ.